ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಕ್ಯಾರೆಟ್ ಬಳಸಿ ಒಂದು ಸ್ವೀಟ್ ರೆಸಿಪಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಈಸಿ ಮೆಥಡಲ್ಲಿ ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರಿಗೆ 1-2 ಸ್ಪೂನ್ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ನಂತರ 2 ಕ್ಯಾರೆಟ್ ನಾವು ಸಿಪ್ಪೆ ತೆಗೆದು ತುರಿದು ಬಿಟ್ಟಿಟ್ಕೊಂಡಿದ್ದೀವಿ. ತುರಿದಿರುವ ಕ್ಯಾರೆಟನ್ನು ಹಾಕಿಕೊಂಡು ಸ್ವಲ್ಪ ಆ ಕ್ಯಾರೆಟ್ದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸಾಕು, ಅದು ಸ್ವಲ್ಪ ಫ್ರೈ ಆಗ್ತಾ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. 1-2 ಸೆಕೆಂಡ್ ಮಾಡಿ ಅಷ್ಟೇ, ತುಂಬ ಹೊತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ನಂತರ ಇದಕ್ಕೇ ನಾವು ಸಕ್ಕರೆ, ಶುಗರ್, ನಿಮಗೆ ಸಕ್ಕರೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಲು ಬಿಡಿ. ಈಗಲೇ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಕ್ಕೆ ಬಿಟ್ಟರೆ ನಮಗೂ ಈಸಿ ಆಗುತ್ತೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ. ಇಲ್ಲ ಅಂದರೆ ಒಂದು ಪಾತ್ರೆಗೆ ಹಾಕಿ ಹಾಲು ಹಾಕಿ ಚೆನ್ನಾಗಿ ಕಾಯಿಸಿ ಆ ಹಾಲೆಲ್ಲ ಹಿಂಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಸಕ್ಕರೆ ಹಾಕಿಬಿಟ್ಟು ಹಾಲು ಸ್ವಲ್ಪ ಕ್ಯಾರೆಟ್ ಮುಳುಗೋ ಅಷ್ಟು ಹಾಲು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಲು ಬಿಡಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಲು ಬಿಡಿ. ಆ ಕೂಗೋ ಅಷ್ಟರಲ್ಲಿ ನಾವು ಈ ಸೈಡ್ ಒಂದು ಚಿಕ್ಕ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಡ್ರೈ ನಟ್ಸ್, ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲನೂ ಹಾಕೊಬೋದು. ಇವತ್ತು ನಾವು ಬರೀ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಅಷ್ಟನ್ನು ಹಾಕ್ಕೊಂಡು ಮಾಡ್ಕೊತಾ ಇದ್ದೀವಿ. ತುಂಬಾ ರುಚಿಯಾಗಿತ್ತು. ಇದಂತೂ ತುಂಬಾ ಈಸಿ ರೆಸಿಪಿ, ಬೇಗನೂ ಆಗುತ್ತೆ. ನಿಮ್ಮ ಮನೇಲಿ ಯಾರಾದರೂ ನೆಂಟರು ಅರ್ಜೆಂಟಾಗಿ ಬರ್ತಾರೆ ಅನ್ನೋವಾಗ ಈ ಥರ ಒಂದು ಸತಿ ಸ್ನ್ಯಾಕ್ಸ್ ಟೈಮ್ಗೂ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಥರ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ, ಒಂದು ಕೆಲಸ ಆಗುತ್ತೆ ಅಂತ. ಇವಾಗಲೇ ನಾವು ತುಪ್ಪದಲ್ಲಿ ಹುರಿದ್ಬಿಟ್ಟು ಇಟ್ಕೊತಾ ಇದ್ದೀವಿ. ನಂತರ ಈಗ ನಾವು ಕ್ಯಾರೆಟ್ ಹಾಕಿದ್ವಲ್ಲ ಬೇಯಕ್ಕೆ, ಕುಕ್ಕರ್ನ ತೆಗೆದು ನೋಡ್ತಾ ಇದ್ದೀವಿ. ಈಗ ಇನ್ನೊಂಚೂರು ಹಾಲಿದೆ, ಈ ಹಾಲೆಲ್ಲನ ಹಿಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಹಾಲೆಲ್ಲನೂ ಫುಲ್ ಡ್ರೈ ಆಗಬೇಕು, ಫುಲ್ ಕ್ಯಾರೆಟ್ ಎಲ್ಲ ಹೀರ್ಕೊಳ್ಬೇಕು. ಅಲ್ಲಿವರೆಗೂ ಬಿಡಿ, ಸುಮ್ಮನೆ ಹೈ ಫ್ಲೇಮ್ಗೆ ಬಿಟ್ಬಿಟ್ರೆ ಸಾಕು, ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಮಧ್ಯೆ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರಿ, ಸಾಕು. ಇವಾಗೇನಾದರೂ ಸಕ್ಕರೆ ಏನಾದರೂ ಕಮ್ಮಿ ಇತ್ತು ಅಂದರೆ ನೀವು ಇವಾಗಲೇ ಆ್ಯಡ್ ಮಾಡಿಕೊಂಡು ಇಟ್ಕೊಬೋದು. ಇವಾಗ ಸ್ವಲ್ಪ ಹಾಲು ಡ್ರೈ ಆಗಿದೆ. ಈಗ ನಾವು ಡ್ರೈ ನಟ್ಸ್, ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿಟ್ಕೊಂಡಿರ್ತೀವಲ್ವ, ಅದೆಲ್ಲನೂ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಇರುತ್ತಲ್ವ ಅದರಲ್ಲಿ ಬಾಣಲಿಲಿ ಸ್ವಲ್ಪ ಕ್ಯಾರೆಟ್ ಮಿಶ್ರಣನ ಆ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದನ್ನೇ ನೀವು ಬೇಕಂದರೆ ವೆನಿಲಾ ಐಸ್ ಕ್ರೀಮ್ ಹಾಕಿಬಿಟ್ಟು ಕಪ್ಗೆ 1 ಸ್ಪೂನು ಈ ಕ್ಯಾರೆಟ್ ಹಲ್ವಾನ ಹಾಕಿ ಅದ್ರ ಮೇಲೆ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದು ತುಂಬಾ ರುಚಿಯಾಗಿರುತ್ತೆ. ಇದು ಆ ಥರನೂ ಮಾಡ್ಕೊಬೋದು, ಇಲ್ಲ ಹಾಗೇನೂ ಸರ್ವ್ ಮಾಡ್ಬೋದು. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರ ಹಾಲೆಲ್ಲನೂ ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಟರೆ ರುಚಿ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನೀವು ಹಾಲನ್ನ ಬಗ್ಗಿಸ್ಬಿಟ್ರೆ ಅಷ್ಟು ರುಚಿ ಬರಲ್ಲ ಅಷ್ಟೇ. ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಕ್ಯಾರೆಟ್ ಹಲ್ವಾ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.